ಕ್ಲೋಸ್ ಅಪ್ ಕೊಡೋಣ. ದಿಸ್ ಇಸ್ ಆಫ್ಟರ್ ಶೇವ್. ಹಾಯ್ ಗೈಸ್, ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ನಾನು ಫೇಶಿಯಲ್ ಹೇರ್ ಶೇವ್ ಹೆಂಗೆ ಮಾಡ್ತೀನಿ ಆ್ಯಂಡ್ ಐಬ್ರೋಸ್ ಕೂಡ ಹೆಂಗೆ ಮಾಡ್ಕೋತೀನಿ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಐಬ್ರೋಸ್ಗೆ ಪಾರ್ಲರ್ಗೆ ಹೋಗಲ್ಲ, ಬಿಕಾಸ್ ಥ್ರೆಡ್ಡಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಟ್ಯಾನ್ ರಿಮೂವ್ ಆಗುತ್ತೆ, ಬಟ್ ಫುಲ್ ಕಂಪ್ಲೀಟ್ ಫೇಸ್ ಏನೂ ಆಗಲ್ಲ. ಲೈಕ್ ಇಷ್ಟು ಮಾತ್ರ ಒಂಥರ ಇದ್ದು ಇನ್ನಿಷ್ಟು ಒಂಥರ ಇರುತ್ತೆ. ಐ ಹೇಟ್ ಇಟ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಒಂದು ಐಬ್ರೋ ಒಂಥರ ಇದ್ರೆ ಇನ್ನೊಂದು ಐಬ್ರೋ ಇನ್ನೊಂಥರ ಇರುತ್ತೆ. ಅದಕ್ಕೆ ನಾನೇ ಮನೇಲಿ ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೊಳ್ಳೋದು ಹೆಂಗೆ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೊಳ್ಳೋದ್ರಿಂದ ಇಲ್ಲ ಸ್ಕಿನ್ ಡಲ್ ಆಗಲ್ಲ, ವಾಪಸ್ ಹೇರ್ ಗ್ರೋತ್ ತಿಕ್ಕಾಗೂ ಬರಲ್ಲ. ಆ್ಯಕ್ಚುಲಿ ಏನೇನು ಬ್ಲ್ಯಾಕ್ ಹೆಡ್ಸ್ ಅದು ಇದು ಏನೇನಿರುತ್ತೆ ಅದೆಲ್ಲ ರಿಮೂವ್ ಆಗಿ ಸ್ವಲ್ಪ ರಿಫ್ರೆಶ್ ಅನ್ನೋ ಥರ ಕಾಣಿಸುತ್ತೆ ಸ್ಕಿನ್. ನನ್ನ ಪರ್ಸನಲ್ ಒಪಿನಿಯನ್. ಈ ಮಿಸ್ಕನ್ಸೆಪ್ಷನ್ ಹೇರ್ ತಿಕ್ಕಾಗಿ ವಾಪಸ್ ಗ್ರೋ ಆಗುತ್ತೆ ಅದೆಲ್ಲ ಏನು ನಂಬಕ್ ಹೋಗಬೇಡಿ. ಇವಾಗ ಸ್ನಾನ ಮಾಡ್ಕೊಂಡು ಬಂದು ಫೇಸ್ ವಾಶ್ ಆಗಿದೆ, ಮುಖದಲ್ಲಿ ಏನೂ ಇಲ್ಲ, ಮಾಯಶ್ಚರೈಸರ್ ಏನೂ ಇಲ್ಲ. ಫಸ್ಟ್ ಸ್ಟೆಪ್ ಇಸ್ ಐ ಅಪ್ಲೈ ಅಲೋವೆರಾ ಜೆಲ್. ದಿಸ್ ಇಸ್ ಪತಂಜಲಿಸ್ ಅಲೋವೆರಾ ಜೆಲ್. ಫಸ್ಟ್ ಮುಖಕ್ಕೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡ್ಕೋಬೇಕು. ನಾನು ನಿಮಗೆ ತೋರಿಸ್ತೀನಿ ಫೇಶಿಯಲ್ ಹೇರ್ ಎಷ್ಟಿದೆ ಅಂತ. ರೇಸರ್ಸ್ ಬಂದು ಈ 2 ರೇಸರ್ ಇದೆ. ದಿಸ್ ಒನ್ ಇಸ್ ಫಾರ್ ಐಬ್ರೋಸ್ ಆ್ಯಂಡ್ ದಿಸ್ ಒನ್ ಇಸ್ ಕಂಪ್ಲೀಟ್ ಫೇಸ್ಗೆ. ಹ್ಯಾಂಡಿಯಾಗಿ ಟಿಶ್ಯೂನ ಇಟ್ಕೊಳ್ಳಿ, ಬಿಕಾಸ್ ಹೇರ್ ರಿಮೂವ್ ಮಾಡಿದ್ಮೇಲೆ ಯು ಕ್ಯಾನ್ ಜಸ್ಟ್ ಟಿಶ್ಯೂ ಮೇಲೆ ಒರೆಸಿ ನೆಕ್ಸ್ಟ್ ರಿಮೂವ್ ಮಾಡಿ. ಜನ ಹೇಳ್ತಾರೆ ರೇಸರ್ಸ್ನ ಚೇಂಜ್ ಮಾಡ್ತಾ ಇರಬೇಕು ಅಂತ, ಬಟ್ ನಾನು ಚೇಂಜ್ ಮಾಡಲ್ಲ. ಇರೋದನ್ನೇ ಒಂದು 3 months 4 months ಯೂಸ್ ಮಾಡ್ತೀನಿ. ಅದಾದಮೇಲೆ ಚೇಂಜ್ ಮಾಡೋ ಪರಿಸ್ಥಿತಿ ಏನಾಗಲ್ಲ ವಾಪಸ್ ಯೂಸ್ ಮಾಡಿದ್ರೆ ಅಂತ ಇಟ್ಸ್ ವಾಟ್ ಐ ಫೀಲ್. ಬಟ್ ಯಾ, ಇಫ್ ಯು ಆರ್ ಕಂಫರ್ಟಬಲ್ ಬೈಯಿಂಗ್ ರೇಸರ್ಸ್ ಆನ್ ಅ ಡೈಲಿ ಬೇಸಿಸ್ ಆರ್ ವೀಕ್ಲಿ ಬೇಸಿಸ್, ಯು ಕ್ಯಾನ್ ಗೋ ಅಹೆಡ್. ಓಕೆ, ಶುರು ಮಾಡೋಣ. ಯು ಕ್ಯಾನ್ ಸಿ ದ ಟ್ಯಾನ್ ಕೂಡ ಹೋಗುತ್ತೆ ಇದರಿಂದ. And if you have pimples, it is strictly not advisable to shave your face. I recommend you guys to not shave your face if you have pimples. ತುಂಬ ಬ್ರೇಕ್ಔಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ತುಂಬ ಫೋರ್ಸ್ಫುಲಿ ಆಗು ಹಾಕ್ಬಾರ್ದು, ಜೆಂಟಲ್ ಆಗಿ ಯು ಜಸ್ಟ್ ಹ್ಯಾವ್ ಟು ಶೇವ್ ಇಟ್. ನೋಡಿ, ಇಲ್ಲೊಂದು ಪಿಂಪಲ್ ಇದೆ, ಟಚ್ ಮಾಡೋದು. ಈ ರೇಸರ್ನ ನಾನು ಬ್ಲಿಂಕಿಟಲ್ಲಿ ತರಿಸ್ಕೊಂಡಿದ್ದು, ಯಾವ ಬ್ರ್ಯಾಂಡ್ ಪ್ರಮೋಷನ್ ಅದೆಲ್ಲ ಏನಿಲ್ಲ. ಸೊ ಒಂದು ಸೈಡ್ ಆಗಿದೆ, ಒಂದು ಸೈಡ್ ನೋಡ್ಬೋದು, ಇನ್ನೊಂದು ಸೈಡ್ ನೋಡ್ಬೋದು. ನೀವೇನಾದರೂ ಲೈಕ್ ಫಸ್ಟ್ ಟೈಮ್ ಶೇವ್ ಮಾಡಿಕೊಂಡ್ರೆ ಕಟ್ಸ್ ಆಗುತ್ತೆ, ಬ್ಲಡ್ ಬರುತ್ತೆ, ಅದರಿಂದ ಭಯ ಪಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಐಬ್ರೋಸ್ ಮಾಡ್ಕೊಳ್ಳೋಣ. ಐಬ್ರೋಸ್ಗೆ ಚಿಕ್ಕದು ಹೋಗಿ ಹೈ ಕಾನ್ಸಂಟ್ರೇಷನ್ ಫೋಕಸ್ ಬೇಕು. ಆ್ಯಂಡ್ ನನ್ನ ಐಬ್ರೋಸ್ ಹೆಂಗಿದೆ ಅಂತಂದರೆ ಕರೆಕ್ಟಾಗಿಲ್ಲ, ಹಿಂಗೆ ಬಂತು ಹಿಂಗೆ ಬರುತ್ತೆ ನೋಡಿ. ಆಲ್ರೆಡಿ ಫಕಪ್ ಮಾಡಿಕೊಂಡೆ. ಮಧ್ಯದಲ್ಲಿ ತೆಗಿಬೇಕು ಗುರು. ಓಕೆ, ಇವಾಗ ನಾರ್ಮಲ್ ವಾಟ್ರಲ್ಲಿ ಮುಖ ತೊಳ್ಕೊಂಡು ಐ ವಿಲ್ ಮೀಟ್ ಯು ಗೈಸ್. ದಿಸ್ ಇಸ್ ಆಫ್ಟರ್ ಶೇವ್. ಮುಖ ಉರಿಯುತ್ತಾ ಇರುತ್ತೆ, ಬಟ್ ಜಸ್ಟ್ ನಾರ್ಮಲ್ ವಾಟ್ರಲ್ಲಿ ಸುಮ್ಮನೆ ಮುಖಕ್ಕೆ ನೀರು ಹಾಕ್ಕೊಂಡು ಆ ಹೇರ್ ಮಿಕ್ಕಿದ ರಿಮೈನ್ಸ್ನೆಲ್ಲ ಆಚೆ ಹಾಕಿ ಯು ಜಸ್ಟ್ ಹ್ಯಾವ್ ಟು ಅಪ್ಲೈ ಅಲೋವೆರಾ ಜೆಲ್ ಅಗೇನ್. ಮುಖದಲ್ಲಿ ನೀರಿರೋವಾಗ್ಲೇ ಆಬ್ವಿಯಸ್ಲಿ ಮುಖ ಉರಿತಾ ಇರುತ್ತಲ್ವಾ ರೇಸರಲ್ಲಿ ಶೇವ್ ಮಾಡಿದ್ದಕ್ಕೆ. ನೀವು ಮತ್ತೆ ಏನಾದರೂ ಕೆಮಿಕಲ್ಸ್ ಅಥವಾ ಮಾಯಶ್ಚರೈಸರ್ ಆಗಲಿ ಸೀರಮ್ ಆಗಲಿ ಏನೇ ಆಗಲಿ ಹಾಕಿದ್ರೆ ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ ಅವಾಗ, ಬಿಕಾಸ್ ಶೇವ್ ಮಾಡಿದ್ರಿಂದ. ಅದನ್ನು ಹಾಕಿದ್ರೆ ರಿಯಾಕ್ಷನ್ ಆಗಿ ರೆಡ್ನೆಸ್ ಆಗ್ಬೋದು ಬೆಳಗ್ಗೆ. ಸೊ ಇಟ್ ಈಸ್ ವೆರಿ ಮಚ್ ರೆಕಮೆಂಡೆಡ್ ಟು ಯೂಸ್ ಅಲೋವೆರಾ ಜೆಲ್. ಅದರಿಂದ ಫೇಸ್ ಸ್ವಲ್ಪ ಕಾಮ್ ಆಗುತ್ತೆ ಅಂತ. ದರ್ ಇಸ್ ನೋ ಹಾರ್ಮ್ ಇನ್ ಶೇವಿಂಗ್ ಯೋರ್ ಫೇಸ್ ಅಂಟಿಲ್ ಅಂಡ್ ಅನ್ಲೆಸ್ ನಿಮಗೆ ಪಿಂಪಲ್ಸ್ ಅಥವಾ ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದರೆ
ಅವಾಯ್ಡ್ ಮಾಡಿ. ಇಫ್ ನಾಟ್ ಯು ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಶೇವ್ ಯುವರ್ ಫೇಸ್. ಕ್ಲೋಸ್ ಅಪ್ ಕೊಡೋಣ. ದಿಸ್ ಇಸ್ ಆಫ್ಟರ್ ಶೇವ್. ದಿಸ್ ವಾಸ್ ಟುಡೇಸ್ ವ್ಲಾಗ್, ಫೇಶಿಯಲ್ ಹೇರ್ ರಿಮೂವಲ್ ವ್ಲಾಗ್. ನಾನು ರೀಸೆಂಟಾಗಿ ಒಂದು ಬುಕ್ ಓದೋಕ್ಕೆ ಶುರು ಮಾಡಿದೆ, ಮಂಕಿ ಥಿಯರಿ ಅಂತ. ಇಟ್ ಇಸ್ ಟೂ ಗುಡ್. ನಾನು ಇವಾಗ ಅದ್ರ ಮೇಲೆ ಒಂದು ಏನಂತಾರೆ ಸ್ಟಾರ್ಟಿಂಗ್ ಪೇಜಸ್ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಮಂಕಿ ಥಿಯರಿ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. ಅದಕ್ಕೆ ಇವಾಗ ಅದೊಂದು ವಿಡಿಯೋ ಮಾಡಿ ಆಮೇಲೆ ತಾಚಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಾಳೆ ಸಿಗುವ ಮತ್ತೆ, ಯಾವ ಟೈಮ್ ಅಂತ ಗೊತ್ತಿಲ್ಲ, ಬಟ್ ಸಿಗುವ.